ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿ 23ನೇ ತರಗತಿ. ಯಾರ್ಯಾರು ಹಿಂದಿನ ತರಗತಿಗಳನ್ನು ನೋಡಿಲ್ಲ, VA ಪರೀಕ್ಷೆಗೆ ಯಾರ್ಯಾರು ನೋಡಿಲ್ಲ ಎಲ್ಲರೂ ಕೂಡ ನೋಡ್ಕೊಂಡು ಬನ್ನಿ. ಪ್ಲೇಲಿಸ್ಟ್ ಕ್ರಿಯೇಟ್ ಆಗಿದೆ, ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಇದರಲ್ಲಿ ನಿಮಗೆ ಇತಿಹಾಸ, ಸಂವಿಧಾನ, ಭೂಗೋಳ, ಅರ್ಥವ್ಯವಸ್ಥೆ, ವಿಜ್ಞಾನ ಮತ್ತು ಕರ್ನಾಟಕದ ಇತಿಹಾಸದ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ನಾನು ಏನಪ್ಪ ಮಾಡ್ತಿದ್ದೇನೆ ಅಂತ ಅಂದರೆ VA ಎಕ್ಸಾಮ್ಸ್ನ 100% ನಮ್ಮ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಲಿ ಅಂತ ತರಗತಿಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ನೋಡ್ತಾ ಇದ್ದಾರೆ ಅದು ಅವರಿಗೆ ಗೊತ್ತಿರುತ್ತೆ. ನೀವು ಒಂದ್ಸಲಿ ನೀವು ಕಮೆಂಟ್ ಬಾಕ್ಸ್ ಮೂಲಕ ಏನು ಹಿಂದಿನ ತರಗತಿಗಳನ್ನ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಕಾಂಪಿಟೇಷನ್ ಯಾವ ರೀತಿ ಇದೆ ಅಂತ. ಅದಕ್ಕಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನಿಮಗೇನಾದರೂ ಗೊತ್ತಿಲ್ಲ ಅಂತಂದ್ರೂ ಕೂಡ ಕಮೆಂಟ್ ಮಾಡಿ. ಯಾಕೆ ಅಂತ ಅಂದರೆ ನಿಮ್ಮ ಒಂದು ಹೆಸರು ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ, ಇವರು ಓದ್ತಾ ಇದ್ದಾರೆ ಅಥವಾ ಇವರ ಒಂದು ಹೆಸರಿನವರು ಡೈಲಿ ಕಮೆಂಟ್ ಹಾಕ್ತಿದ್ದಾರೆ, ಈ ರೀತಿಯಾಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕಾಗಿ ನೀವೇನು ಮಾಡಿ, ನಿಮ್ಮ ಒಂದು ತರಗತಿಯನ್ನು ಸಂಪೂರ್ಣವಾಗಿ ನೋಡಿದ ನಂತರ ಕೊನೆಯ ಒಂದು ಪ್ರಶ್ನೆ ಕೊಟ್ಟಿರ್ತೀವಲ್ವಾ, ಆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡ್ಕೊಳ್ತಾ ಹೋಗಿ. ಓಕೆನಾ? ಈಗ ಡೈರೆಕ್ಟಾಗಿ ತರಗತಿಯನ್ನು ಶುರು ಮಾಡಿಬಿಡೋಣ. ಅದಕ್ಕಿಂತ ಮುಂಚಿತವಾಗಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ, ಪ್ರತಿದಿನ ಹೇಳ್ತೇನೆ ನಾನು, ಯಾರ್ಯಾದರೂ ಬ್ಯಾಚ್ ತಗೊಳ್ಳೋರಿದ್ರು ಅಂತ ಅಂದರೆ ಸಂಪೂರ್ಣ ಬ್ಯಾಚನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ PDF ಬ್ಯಾಚ್ ಆಗಿದೆ. PDF ಬ್ಯಾಚು ನೋಡಿ ವಿದ್ಯಾರ್ಥಿಗಳೇ, ಈಗ ನೀವು ಕೋರ್ಸ್ಗಳನ್ನು ಪರ್ಚೇಸ್ ಮಾಡಿಕೊಂಡು ನಾನು ಕ್ಲಾಸ್ ಕೇಳಿಕೊಂಡು ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತ ಅಂದರೆ 100% ಹೇಳ್ತೀನಿ. 100% ಹೇಳ್ತೀನಿ, ನೀವು ಕೋರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಅದಕ್ಕಾಗಿ ನಾನೇನು ಹೇಳ್ತಿದ್ದೀನಿ, ಈ ಒಂದು PDF ಬ್ಯಾಚನ್ನು ತೊಗೊಂಡ್ಬಿಡಿ. 501 ರೂಪಾಯಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ GK ಪೇಪರ್ಗಾಗಿ, GK ಪೇಪರ್ 1ಗಾಗಿ ಏನೇನು ಬೇಕು ಎಲ್ಲವೂ ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ. ಅದಕ್ಕಾಗಿ ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿಕೊಂಡು ನೀವು ಏನಪ್ಪ ಮಾಡ್ಬೋದು ಅಂತ ಅಂದರೆ ನಿಮ್ಮ ಒಂದು ತಯಾರಿನ ನಡೆಸ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 501 ರೂಪಾಯಿಯನ್ನು ಕಳಿಸಿ ನೀವು ಏನು ಸೆಂಡ್ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ಟೆಲಿಗ್ರಾಮ್ ಐಡಿಯನ್ನು ಆಲ್ರೆಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಐಡಿಗೆ ಮೆಸೇಜ್ ಮಾಡಿ, ಇಲ್ಲ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ಮೆಸೇಜ್ ಮಾಡಿ. ನಿಮಗೆ ಏನಪ್ಪ ಅಂತಾರೆ PDFಗಳು ಸಿಗ್ತವೆ. ಅದರಿಂದ ನೀವು ಓದ್ಕೊಂಡು ಎಕ್ಸಾಮ್ಸನ್ನು ಪಾಸ್ ಮಾಡ್ಕೋಬೋದು. ಓಕೆನಾ? ಎಲ್ಲರಿಗೂ ಕೂಡ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇರ್ತೀರಾ ಇನ್ನೂ ಕೂಡ ಬ್ಯಾಚ್ ಹೇಗೆ ಪರ್ಚೇಸ್ ಮಾಡೋದು ಅಂತ. ಅದಕ್ಕಾಗಿ ನಾನು ಪ್ರತಿದಿನ ವಿಡಿಯೋದಲ್ಲಿ ಮೊದಲು ಹೇಳಿಬಿಡ್ತೀನಿ. ಓಕೆನಾ? ಈಗ ಬನ್ನಿ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಯಾರ್ಯಾರು ಈಗಾಗಲೇ ನಮ್ಮ ಒಂದು 20ರಿಂದ 22 ತರಗತಿಗಳನ್ನು ಯಾರ್ಯಾರು ನೋಡಿರ್ತೀರಾ ಅವರೆಲ್ಲರೂ ಕೂಡ ಇನ್ನೊಂದು ಕೋರ್ಸ್ ಇದೆ, ಈ ಒಂದು ಟೆಸ್ಟ್ ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಂಬಿಡಿ. ಇದುವರೆಗೂ ನೋಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಪ್ರಶ್ನೆಗಳು ಇಲ್ಲಿ ನಿಮಗೆ ಒಂದೇ PDF ಸಿಗುತ್ತೆ. ಓಕೆನಾ? 201 ರೂಪಾಯಿಯಲ್ಲಿ ನಿಮಗೆ ಟೆಸ್ಟ್ ಬ್ಯಾಚ್ ಸಿಗ್ತಾ ಇದೆ. ಈ ಒಂದು ಟೆಸ್ಟ್ ಬ್ಯಾಚ್ ಯಾವ ರೀತಿ ಅಂತಾರೆ, ಮುಂದೆ ನಾವು ಏನು 150 ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ದೀವಿ ಟೋಟಲ್ ಆಗಿ VA ಪರೀಕ್ಷೆಗೆ, ಎಲ್ಲ ವಿಡಿಯೋಗಳ PDF ಅನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ. ಓಕೆನಾ? ಓನ್ಲಿ 201 ರೂಪಾಯಿಯಲ್ಲಿ ಸಿಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಟೆಸ್ಟ್ ಬ್ಯಾಚನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಆದರೆ ಈ ಒಂದು ಟೆಸ್ಟ್ ಬ್ಯಾಚ್ ಏನಿದೆ ಇದು 15ನೇ ತಾರೀಕಿಂದ ಶುರುವಾಗುತ್ತೆ. ಓಕೆನಾ? ಆಗಸ್ಟ್ 15ರಿಂದ ಶುರುವಾಗುತ್ತೆ. ನೀವು ಪೇಮೆಂಟ್ಸ್ ಮಾಡಿಕೊಂಡು ನೀವು ಏನಪ್ಪ ಅಂತಾರೆ ನಮಗೆ ಸ್ಕ್ರೀನ್ಶಾಟ್ ಕಳಿಸ್ಕೊಂಡು ಒಂದು ಗ್ರೂಪ್ ಹೇಳ್ತೀವಿ, ಅದಕ್ಕೆ ಜಾಯ್ನ್ ಆಗಿಬಿಟ್ರೆ ಸಾಕು, ಅಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಸಿಗ್ತಾ ಹೋಗುತ್ತೆ. ಓಕೆನಾ? ಮೊದಲು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ, ನಾವು ಮುಂದೆ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತೀವಿ. ಈಗ ಡೈರೆಕ್ಟಾಗಿ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತಂದರೆ, ನೋಡಿ ವಿದ್ಯಾರ್ಥಿಗಳೇ, ಇವತ್ತಿನ ಪ್ರಶ್ನೆಗೆ ಏನಪ್ಪ ಅಂತಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಹಿಸ್ಟ್ರಿ ಮುಗಿಯುತ್ತೆ. ಹಿಸ್ಟ್ರಿ ಅಂತಂದ್ರೆ ಏನು? ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಆಳ್ವಿಕೆಗಳು, ರಾಜರ ಆಳ್ವಿಕೆಗಳು ಮುಗಿಯುತ್ತೆ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಕರ್ನಾಟಕದ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಎಂಬತಕ್ಕಂಥದ್ದು. ಮತ್ತೆ ಇಲ್ಲಿ ಗಾಂಧಿ ಯುಗ, ಈ ಕರ್ನಾಟಕದಲ್ಲಿ ಗಾಂಧಿ ಯುಗ ಎಂಬತಕ್ಕಂಥದ್ದು ಕೂಡ ಬರುತ್ತೆ. ಎಲ್ಲವನ್ನು ಕೂಡ ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಬಟ್ ಇದುವರೆಗೂ ಏನು ರಾಜರುಗಳು ಬಂದರು, ಇವತ್ತಿನ ತರಗತಿಗೆ ರಾಜರುಗಳ ಒಂದು ಏನು ಆಳ್ವಿಕೆ ಇದೆ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ. ಯಾಕಪ್ಪ ಅಂತ ಅಂದರೆ 1947ರಲ್ಲಿ ಏನಪ್ಪ ಅಂತಾರೆ ಇಲ್ಲಿ ಜಯಚಾಮರಾಜೇಂದ್ರ ಒಡೆಯರು ಕೊನೆಯ ಒಡೆಯರಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿ ಈ ಒಂದು ಮೈಸೂರು ಸಂಸ್ಥಾನಕ್ಕೆ ಇವರು ಏನಪ್ಪ ಕೊಡ್ತಾರೆ ಅಂತ ಅಂದರೆ ಹೊಸ ಸ್ಟೇಟ್ ಅಥವಾ ಮೈಸೂರು ರಾಜ್ಯವನ್ನು ಸ್ಥಾಪನೆಗಾಗಿ ಇಲ್ಲಿ ಈ ಒಂದು ರಾಜ್ಯವನ್ನು ಬಿಟ್ಟುಕೊಡ್ತಾರೆ. ಇವೆಲ್ಲವೂ ಕೂಡ ಇವತ್ತಿನ ತರಗತಿಯಲ್ಲಿ ಇರುತ್ತೆ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಚಾಮರಾಜ ಒಡೆಯರು 10 ಅಥವಾ 10ನೇ ಚಾಮರಾಜ ಒಡೆಯರಿಗೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, 1881ರ ಒಂದು ಅಧಿಕಾರ ಹಸ್ತಾಂತರ ಅಂತ ಇದೆ. ಅಂದರೆ ಇದನ್ನ ರೆಂಡಿಷನ್ ಅಂತ ಕರಿತಾ ಇದ್ರು. ಓಕೆನಾ? ಈ ಒಂದು ಕಮಿಷನರ್ಗಳು ಏನು ಆಳ್ವಿಕೆ ಮಾಡ್ತಾ ಇದ್ರು ಮೈಸೂರು ಸಂಸ್ಥಾನವನ್ನು, ಈ ಒಂದು ಮೈಸೂರು ಸಂಸ್ಥಾನವನ್ನು ಆಳ್ವಿಕೆ ಮಾಡಬೇಕಾದ್ರೆ 1881ರಲ್ಲಿ ಲಾರ್ಡ್ ರಿಪ್ಪನ್ ಎಂಬತಕ್ಕಂಥ ಬ್ರಿಟಿಷರ ವ್ಯಕ್ತಿ, ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಲಾರ್ಡ್ ರಿಪ್ಪನ್
ಲಾರ್ಡ್ ರಿಪ್ಪನ್ನ ಬಗ್ಗೆ ನಾವು ಎಷ್ಟು ಓದಿದ್ರು ಕೂಡ ಕಡಿಮೆನೆ, ಓಕೆನಾ. ಇವನು ನಮ್ಮ ಒಂದು ಭಾರತಕ್ಕೆ ಅತ್ಯಂತ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿರ್ತಾನೆ. ಅದಕ್ಕಾಗಿ ಇವನು ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ಈ ಒಂದು ಲಾರ್ಡ್ ರಿಪ್ಪನ್ ಎಂಬತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ಈ ಒಂದು ರೆಂಡಿಷನ್ ಅನ್ನು ತೆಗೆದುಕೊಂಡು ಬರ್ತಾನೆ. ಈ ಒಂದು ರೆಂಡಿಷನ್ ಅಂತ ಅಂದ್ರೆ ಏನು, ಮೈಸೂರು ಸಂಸ್ಥಾನವನ್ನ ಕಮಿಷನರ್ಗಳು ಆಳ್ವಿಕೆ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಮಾರ್ಕ್ ಕಬ್ಬನ್ ಅವ್ರು ಕೇಳಿರ್ಬೋದು, ಮತ್ತೆ ಬೋರಿಂಗ್, ಲೂಯಿಸ್ ಬೋರಿಂಗ್ ಎಂಬತಕ್ಕಂಥವ್ರ ಹೆಸರನ್ನ ಕೇಳಿರ್ಬೋದು. ಕಬ್ಬನ್ ಪಾರ್ಕ್ ಕೇಳಿರ್ಬೋದು, ಏನು ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಇದೆ, ಅದು ಕೇಳಿರ್ಬೋದು. ಅದನ್ನ ಬೋರಿಂಗ್ ಅವರು ಏನು ಮಾಡ್ತಾರೆ, ಸ್ಥಾಪನೆಯನ್ನ ಮಾಡ್ಕೊಡ್ತಾರೆ. ಯಾರ ನೆನಪಿಗಾಗಿ, ಮಾರ್ಕ್ ಕಬ್ಬನ್ ಅವರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ರು. ಅದಕ್ಕಾಗಿ ಇಲ್ಲಿ ಬೋರಿಂಗ್ ಎಂಬತಕ್ಕಂಥವನು ಈ ಒಂದು ಮಾರ್ಕ್ ಕಬ್ಬನ್ ಪಾರ್ಕ್ ಅನ್ನ ಇವರ ಒಂದು ನೆನಪಿಗಾಗಿ ಏನಪ್ಪಾ ಅಂತಾರೆ ಬೆಂಗಳೂರಿನಲ್ಲಿ ಮಾಡ್ತಾ ಹೋಗ್ತಾರೆ. ಅದು ಗೊತ್ತಿರಬೇಕು, ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ, ನೀವು ನೋಡ್ಕೊಳ್ಳಿ. ಈಗ ನೋಡಿ, ಅವರು ಕಮಿಷನರ್ ಆಡಳಿತದ ಅತ್ಯಂತ ನಂತರದ ಮೊದಲ ಅರಸರಾದರು ಅಂತ ಕೊಟ್ಟಿದ್ದಾರೆ. ನೋಡಿ, ಚಾಮರಾಜೇಂದ್ರ ಒಡೆಯರು ಅಥವಾ 10ನೇ ಚಾಮರಾಜೇಂದ್ರ ಒಡೆಯರು ಏನಿದ್ದಾರೆ, ಕಮಿಷನರ್ಗಳ ಆಳ್ವಿಕೆ ಆದ ನಂತರ ಈ ಒಂದು ಏನಪ್ಪಾ ಅಂತಾರೆ ಮೊದಲ ಅರಸರಾದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ, ಓಕೆನಾ. ರೆಂಡಿಷನ್ ಅಂತ ಅಂದ್ರೆ ಅಧಿಕಾರ ಹಸ್ತಾಂತರ ಆದ ಸಂದರ್ಭದಲ್ಲಿ ಇವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ. ನೆಕ್ಸ್ಟ್ 3ನೇದು ನೋಡಿ, ಅವರ ಆಳ್ವಿಕೆಯಲ್ಲಿ ಮೊದಲ ಒಂದು ದಿವಾನರಾಗಿ ಸಿ ರಂಗಾಚಾರ್ಲು ಅವರು ಆಯ್ಕೆಯಾದರು ಅಥವಾ ದಿವಾನರಾದರು ಅಂತ ಕೊಟ್ಟಿದ್ದಾರೆ. ಸಿ ರಂಗಾಚಾರ್ಲು ಎಂಬತಕ್ಕಂಥ ವ್ಯಕ್ತಿ ತುಂಬಾ ಇಂಪಾರ್ಟೆಂಟು. ಮೈಸೂರಿನಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪ್ರಜಾಪ್ರತಿನಿಧಿ ವ್ಯವಸ್ಥೆಯನ್ನು ಯಾರಪ್ಪ ತೆಗೆದುಕೊಂಡು ಬರ್ತಾರೆ ಅಂತ ಅಂದ್ರೆ ಯಾರೂ ಅಲ್ಲ, ಇವರೇ. ಅಂದ್ರೆ ಈ ಒಂದು ಸಿ ರಂಗಾಚಾರ್ಲು ಎಂಬತಕ್ಕಂಥ ವ್ಯಕ್ತಿ ಇದನ್ನು ತೆಗೆದುಕೊಂಡು ಬರ್ತಾನೆ. ಅದಕ್ಕಾಗಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಆಗತ್ತೆ, ಅದು ಗೊತ್ತಿರಬೇಕು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲದೂ ಕೂಡ ಅರ್ಥ ಆಗ್ತಿದೆ ಅಂತ ಅಂದ್ರೆ ಅರ್ಥ ಆಗ್ತಿದೆ ಅಂತ ಹೇಳಬೇಕು, ಇಲ್ಲ ಅಂತ ಅಂದ್ರೆ ಕಮೆಂಟಲ್ಲಿ ಹೇಳಬೇಕು ನೀವು, ಓಕೆನಾ. ನಿಮಗೆ ನೀವು ಅರ್ಥ ಆಯಿತು ಅರ್ಥ ಆಗಲಿಲ್ಲ ಅಂತ ಹೇಳಿಲ್ಲ ಅಂತ ನಮಗೂ ಕೂಡ ಗೊತ್ತಾಗೋದಿಲ್ಲ. ನಾವು ತರಗತಿನ ಯಾವ ರೀತಿ ಮುನ್ನಡೆಸಬೇಕು ನಮಗೂ ಕೂಡ ಗೊತ್ತಾಗೋದಿಲ್ಲ, ಓಕೆನಾ. ಈಗ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. 2ನೇ ಪ್ರಶ್ನೆಗೆ ಬರೋಣ. ನೋಡಿ, 2ನೇ ಪ್ರಶ್ನೆ ಏನಿದೆ, ಚಾಮರಾಜ ಒಡೆಯರು 10 ಅವರಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟುಬಿಟ್ಟಿದ್ದಾರೆ. ನೋಡಿ, ಮೊದಲನೇ ಹೇಳಿಕೆ ಇದೆ, ಅವರ ಆಳ್ವಿಕೆಯಲ್ಲಿ ಮೈಸೂರು ಪ್ರತಿನಿಧಿ ಸಭೆ ಸ್ಥಾಪನೆ ಆಯಿತು ಅಂತ. ನೋಡಿ, ಪ್ರಜಾಪ್ರತಿನಿಧಿ ಸಭೆ ಅಂತ ನಾನೇ ಹೇಳಿದೆ, ಇದು ಸ್ಥಾಪನೆ ಆಯಿತು ಅಂತ ಕೊಟ್ಟಿದ್ದಾರೆ. ಹೌದು, ಸಿ ರಂಗಾಚಾರ್ಲು ಎಂಬತಕ್ಕಂಥ ವ್ಯಕ್ತಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಮೊದಲನೇ ಹೇಳಿಕೆ ಸರಿ. ಅದೇ ರೀತಿ 2ನೇದು ನೋಡಿ, ಸಿ ರಂಗಾಚಾರ್ಲು ಹಾಗೂ ಕೆ ಶೇಷಾದ್ರಿ ಅಯ್ಯರ್ ಎಂಬತಕ್ಕಂಥ ವ್ಯಕ್ತಿ ಇವರ ಆಳ್ವಿಕೆಯಲ್ಲಿ ದಿವಾನರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಹೌದು ವಿದ್ಯಾರ್ಥಿಗಳೇ, ಇವರು ಏನು ರಂಗಾಚಾರ್ಲು ಎಂಬತಕ್ಕಂಥ ವ್ಯಕ್ತಿ ಆದ ನಂತರ ಕೆ ಶೇಷಾದ್ರಿ ಅಯ್ಯರ್ ಎಂಬತಕ್ಕಂಥ ವ್ಯಕ್ತಿ ಕೂಡ ದಿವಾನರಾಗಿ ಇವರ ಕೆಳಗೆ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ 2ನೇ ಹೇಳಿಕೆ ಕೂಡ ಸರಿಯಾಗಿದೆ. ಅವರ ಆಳ್ವಿಕೆಯಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆ ಸರಿನಾ ತಪ್ಪ ಹೇಳಿ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾಲಯ ಏನಿದೆ ಇದು ಯಾರ ಆಳ್ವಿಕೆಯಲ್ಲಿ ನಡೆಯಿತು, ಚಾಮರಾಜ ಒಡೆಯರು 4ನೇ ಚಾಮರಾಜ ಒಡೆಯರ ಆಳ್ವಿಕೆಯಲ್ಲಿ ನಡೆಯುತ್ತೆ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. ಹಾಗಾಗಿ 1 ಮತ್ತು 2 ಹೇಳಿಕೆ ಮಾತ್ರ ಸರಿ. 3ನೇ ಹೇಳಿಕೆಯಲ್ಲಿ ತಪ್ಪಾಗಿದೆ. ಹಾಗಾಗಿ ಇವು 3 ಕೂಡ ತಪ್ಪು, ಗೊತ್ತಿರಬೇಕು. ಇಲ್ಲಿ ನೋಡಿ, 3ನೇ ಹೇಳಿಕೆ ಒಂದೇ ಗೊತ್ತಾಯ್ತು ಅಂತ ಅಂದ್ರೆ ಡೈರೆಕ್ಟ್ ಯಾವ ರೀತಿ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಇಲ್ಲೂ ಕೂಡ 3 ಇದೆ, ಇದು ಬರಲ್ಲ. ಇಲ್ಲೂ ಕೂಡ 3 ಇದೆ, ಇದು ಕೂಡ ಬರಲ್ಲ. ಇಲ್ಲೂ 3 ಇದೆ, ಇದು ಕೂಡ ಬರಲ್ಲ. ಓನ್ಲಿ 1 ಮಾತ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ನೀವೇನು ಮಾಡಬೇಕು, ಎಲಿಮಿನೇಷನ್ ಟೆಕ್ನಿಕ್ ಅನ್ನು ನೀವೇನು ಮಾಡಬೇಕು, ಯೂಸ್ ಮಾಡಬೇಕು ಎಕ್ಸಾಮ್ಸಲ್ಲಿ. ಆವಾಗ ನಿಮಗೇನು ಸಿಗುತ್ತೆ, ಒಂದು 5ರಿಂದ 6 ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ, ಓಕೆನಾ. 5ರಿಂದ 6 ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿದರೆ. ಇದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಹೋಗಿ. ಈಗ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ ಏನಿದೆ, ಕೃಷ್ಣರಾಜ ಒಡೆಯರು 4. ನೋಡಿ, 4ನೇ ಕೃಷ್ಣರಾಜ ಒಡೆಯರಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇವರ ಆಳ್ವಿಕೆಯಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು ಅಂತ ಕೊಟ್ಟಿದ್ದಾರೆ. 1916ರಲ್ಲಿ ಈ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. ಇದನ್ನು ಬರ್ಕೊಳ್ಳಿ, ಪಕ್ಕ 100% ಇದರ ಬಗ್ಗೆ ಪ್ರಶ್ನೆ ಬರುತ್ತೆ. ನೆಕ್ಸ್ಟು, ಇದು ಕರ್ನಾಟಕದ ಪ್ರಪ್ರಥಮ ವಿಶ್ವವಿದ್ಯಾಲಯ, ಓಕೆನಾ. ಕನ್ನಡದ ಪ್ರಪ್ರಥಮ ವಿಶ್ವವಿದ್ಯಾಲಯ ಅಂತ ಕರೀತಾರೆ ಮೈಸೂರು ವಿಶ್ವವಿದ್ಯಾಲಯ. 1916ರಲ್ಲಿ ಯಾರಪ್ಪ ಸ್ಥಾಪನೆ ಮಾಡ್ತಾರೆ, ಇಲ್ಲಿ ದಿವಾನರಾಗಿರ್ತಕ್ಕಂತಹ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ 4ನೇ ಕೃಷ್ಣರಾಜ ಒಡೆಯರ್ ಏನಿದ್ರು ಅವರು ರಾಜರಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಂತ ಇದು ಗೊತ್ತಿರಬೇಕು. ಅದೇ ರೀತಿ ನೋಡಿ, ಅವರ ಆಳ್ವಿಕೆಯಲ್ಲಿ ಬ್ಯಾಂಕ್ ಆಫ್ ಮೈಸೂರು ಎಂಬತಕ್ಕಂಥದ್ದು ಸ್ಥಾಪನೆ ಆಯಿತು. 1913ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಂಬತಕ್ಕಂಥದ್ದು ಸ್ಥಾಪನೆ ಆಗುತ್ತೆ. ಇದು ಅದಾದ ಬಳಿಕ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಂಬತಕ್ಕಂಥದ್ದು ಏನಿದೆ ಬರ್ತಾ ಇದೇನಾಗುತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ವಿಲೀನ ಆಗಿಬಿಡುತ್ತೆ. ಇದು ಕೂಡ ಗೊತ್ತಾಗಬೇಕು. ನೆಕ್ಸ್ಟು 3ನೇ ಹೇಳಿಕೆ, ಅವರ ಆಳ್ವಿಕೆಯಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್
ನೋಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ನೋಡಿ, ಎಲ್ಲರೂ ಕೂಡ ಕಮೆಂಟ್ ಮಾಡಿ ನೋಡೋಣ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ನಾನು 2 ಹೇಳಿದ್ದೀನಿ, ಓಕೆನಾ. ಇದು 1900, ಬ್ಯಾಂಕ್ ಆಫ್ ಮೈಸೂರು 13, ನೆಕ್ಸ್ಟು ಮೈಸೂರು ವಿಶ್ವವಿದ್ಯಾಲಯ 1916. ಹಾಗಾದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ಎಲ್ಲರೂ ಕೂಡ ಹೇಳಿ ನೋಡೋಣ. ಇದು ಇವತ್ತಿನ ಪ್ರಶ್ನೆ. ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಏನಿದೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ನಾನು ಆಪ್ಷನ್ಸ್ ಕೂಡ ಕೊಡಲ್ಲ, ಎಲ್ಲರೂ ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಬಂದು ಇಲ್ಲಿ ಕಮೆಂಟ್ ಹಾಕಬೇಕು, ಓಕೆನಾ. ಇಲ್ಲ ಅಂತಂದರೆ ಇಲ್ಲೇ ನೀವು ಸ್ವಲ್ಪ ಸ್ಲೈಡ್ ಮಾಡಿದರೆ ಈ ಕಡೆ ರೈಟ್ ಕಮೆಂಟ್ ಮಾಡ್ತೀರಲ್ವಾ, ಅಲ್ಲೇ ಸ್ವಲ್ಪ ನೀವು ರೈಟ್ ಸ್ಲೈಡ್ ಮಾಡಿದರೆ ಅಲ್ಲಿ ನೀವು ಮೆಸೇಜ್ ಕೂಡ ಹಾಕ್ಬೋದು. ಅಂದರೆ IAS ಯಾರು ಸ್ಥಾಪನೆ ಮಾಡಿದವರು ಅಂತ ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ, ಓಕೆನಾ. ಆ ರೀತಿಯನ್ನು ಕೂಡ ಮಾಡ್ಬೋದು. ಯಾರ್ಯಾರು ಮಾಡ್ತೀರಾ ನೋಡೋಣ. ಅವರ ಆಳ್ವಿಕೆಯಲ್ಲಿ ಈ ಒಂದು ಸ್ಥಾಪನೆ ಆಯಿತು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲರೂ ಕೂಡ ಆನ್ಸರ್ ಮಾಡಲೇಬೇಕು. ಯಾರಾದರೂ ಆನ್ಸರ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಬಿಟ್ಟು ಹೋಗ್ಬಿಡಿ ಕ್ಲಾಸು. ನೀವು 100% ನಾನೇನು ಹೇಳ್ತಿದ್ದೀನಿ, VA ಎಕ್ಸಾಮ್ಸ್ಗೆ ನೀವು ಎಲಿಜಿಬಲ್ ಅಲ್ಲ. ಆನ್ಸರ್ ಮಾಡಿದವ್ರು ಮಾತ್ರ ಎಲಿಜಿಬಲ್. ಯಾರ್ಯಾರು ಕಮೆಂಟ್ ಮಾಡ್ತೀರಾ ಇವತ್ತು ನೋಡ್ತೀನಿ ನಾನು, ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಕಮೆಂಟನ್ನು ಮಾಡಿ. ಈಗ ಬನ್ನಿ ಮುಂದಿನ ಪ್ರಶ್ನೆ. ಕೃಷ್ಣರಾಜ ಒಡೆಯರು 4 ಅವರಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದು ಕೊಟ್ಟಿದ್ದಾರೆ. ಅವರ ಆಳ್ವಿಕೆಯಲ್ಲಿ ಕರ್ನಾಟಕ ಅಥವಾ ಕೃಷ್ಣರಾಜ ಸಾಗರ KRS ಡ್ಯಾಮ್ ಏನಿದೆ ಅದು ಅಣೆಕಟ್ಟು ನಿರ್ಮಾಣ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಇವರ ಆಳ್ವಿಕೆಯಲ್ಲಿ ದಿವಾನರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಮತ್ತೆ ಇಲ್ಲಿ ಅಟಾರ ಕಚೇರಿ ಎಂಬತಕ್ಕಂಥದನ್ನ ಇವರ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಚಿಕ್ಕ ದೇವರಾಜ ಒಡೆಯರ್ ಎಂಬತಕ್ಕಂಥವರು ಈ ಒಂದು ಅಟಾರ ಕಚೇರಿ ಎಂಬತಕ್ಕಂಥದ್ದನ್ನ ಈ ಒಂದು ಮೈಸೂರಿನ ಆಳ್ವಿಕೆಯಲ್ಲಿ ತೆಗೆದುಕೊಂಡು ಬರ್ತಾರೆ. ಹಾಗಾಗಿ ಇಲ್ಲಿ ನಾಲ್ಕನೇ ಕೃಷ್ಣರಾಜ ಒಡೆಯರು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ಹೇಳಿಕೆ ಅಲ್ಲ, ಆಪ್ಷನ್ 3ನೇದು ಸರಿ ಇಲ್ಲ. ಹಾಗಾಗಿ ಇದು ಕೂಡ ತಪ್ಪು, ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ಓನ್ಲಿ 1 and 2 ಅಂದರೆ 1 ಮತ್ತು 2 ಮಾತ್ರ ಸರಿ ಅಂತ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಈ ಒಂದು ಆನ್ಸರ್ಸನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನಾನು ಮುಂದೆ ಏನು 201 ರೂಪಾಯಿ ಬ್ಯಾಚ್ ಇದೆ ಅಲ್ವಾ, ಈ ಒಂದು ಬ್ಯಾಚಲ್ಲಿ ಆನ್ಸರ್ಸ್ ಕೊಡೋದಿಲ್ಲ ನಾನು. ಎಲ್ಲರೂ ಕೂಡ ನೀವೇನು ಮಾಡಬೇಕು, ಟೆಸ್ಟ್ ಥರ ಬರೀಬೇಕು. ಇದನ್ನು ಟೆಸ್ಟ್ ಥರ ಬರೆದ್ರೆ ಮಾತ್ರ 100% ನಿಮಗೆ ಯೂಸ್ ಆಗುತ್ತೆ, ಇಲ್ಲ ಅಂತಾರೆ ಯೂಸ್ ಆಗೋದಿಲ್ಲ. ಯಾರಿಗಾದರೂ ಬೇಕು ಅಂತ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವೇನು ಮಾಡಿ ಪೇ ಮಾಡಿ, ನಾನು ಗ್ರೂಪ್ ಕೊಡ್ತೀನಿ, ಆ ಒಂದು ಗ್ರೂಪ್ಗೆ ಜಾಯಿನ್ ಆಗಿ, ಓಕೆನಾ. ಈಗ ಬನ್ನಿ ಡೈರೆಕ್ಟಾಗಿ ಏನು ಮಾಡೋಣ ಅಂತ ಅಂದರೆ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ನೋಡಿ ಮುಂದಿನ ಪ್ರಶ್ನೆ ಏನಿದೆ, ಜಯಚಾಮರಾಜ ಒಡೆಯರಿಗೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಜಯಚಾಮರಾಜ ಒಡೆಯರು ಏನಿದ್ದಾರೆ ಮೈಸೂರು ಸಂಸ್ಥಾನದ ಅತ್ಯಂತ ಕೊನೆಯ ಒಡೆಯರು. ಈ ಒಂದು ಒಡೆಯರು ಏನಿರ್ತಾರೆ ಇವರು ಮೈಸೂರು ಸಂಸ್ಥಾನವನ್ನು ನಮ್ಮ ಒಂದು ಕರ್ನಾಟಕ ಸರ್ಕಾರಕ್ಕೆ ಅಥವಾ ಮೈಸೂರು ರಾಜ್ಯಕ್ಕೆ ಹಸ್ತಾಂತರವನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಜಯಚಾಮರಾಜ ಒಡೆಯರು ಮೈಸೂರು ಸಂಸ್ಥಾನದ ಕೊನೆಯ ಆಡಳಿತ ನಡೆಸಿದ ಮಹಾರಾಜರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲನೇ ಹೇಳಿಕೆ ಸರಿ. ಅವರು 1940ರಿಂದ 1947ರವರೆಗೆ ಆಳ್ವಿಕೆಯನ್ನು ಮಾಡಿದರು ಅಂತ ಕೇಳ್ತಾರೆ. ಎರಡನೇ ಹೇಳಿಕೆ ಕೂಡ ಸರಿ. ಮೂರನೇ ನೋಡಿ, 1947ರಲ್ಲಿ ಭಾರತ ಸರ್ಕಾರದೊಂದಿಗೆ ವಿಲೀನ ಪತ್ರ ಅಥವಾ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಎಂಬತಕ್ಕಂಥದ್ದನ್ನ ಸಹಿಯನ್ನ ಹಾಕ್ತಾರೆ. ಯಾಕಪ್ಪ ಅಂತಾರೆ, ಮೈಸೂರು ಚಲೋ ಎಂಬತಕ್ಕಂಥ ಚಳುವಳಿ ನಡೆಯುತ್ತೆ. ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಏನಾದರೂ ನಾನು ಹೇಳ್ತಿದ್ದೀನಿ ಅಂತ ಅಂದರೆ ಅದರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಗೊತ್ತಿರಬೇಕು. ಮುಂದೆಯೂ ಕೂಡ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಹೇಳಬೇಕಾದ್ರೆ ಮೈಸೂರು ಚಳವಳಿ ಆಗಿರ್ಬೋದು, ಶಿವಪುರ ಧ್ವಜ ಸತ್ಯಾಗ್ರಹ ಆಗಿರ್ಬೋದು, ಮತ್ತು ಇಲ್ಲಿ ಪಿಳ್ಳರ ದಂಗೆ ಆಗಿರ್ಬೋದು, ದೊಂಡಿಯ ವಾಘನ ದಂಗೆ ಆಗಿರ್ಬೋದು, ಎಲ್ಲವನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೇನೆ. ಬಟ್ ಈಗ ನಿಮಗೆ ಇಷ್ಟು ಗೊತ್ತಿರಬೇಕು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಸರ್ ಮಿರ್ಜಾ ಇಸ್ಮಾಯಿಲ್ ಎಂಬತಕ್ಕಂಥವ್ರು, ಇವರು ಕೂಡ ನಮ್ಮ ಒಂದು ಮೈಸೂರು ಸಂಸ್ಥಾನದ ಕೊನೆಯ ದಿವಾನರು ಇವರು, ಓಕೆನಾ. ಸರ್ ಮಿರ್ಜಾ ಇಸ್ಮಾಯಿಲ್ ಎಂಬತಕ್ಕಂಥವ್ರು, ಇವ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ನೋಡಿ, ಇವರ ಅವಧಿಯಲ್ಲಿ ಬೃಂದಾವನ ಉದ್ಯಾನ ಏನಿದೆ ಅದು ಅಭಿವೃದ್ಧಿಪಡಿಸಲಾಯಿತು ಅಂತ. ಬೃಂದಾವನ ಉದ್ಯಾನ ಎಲ್ಲಿದೆ ಹಾಗಾದರೆ? KRS ಡ್ಯಾಮ್ ಎಲ್ಲರೂ ಕೂಡ ಕೇಳಿದಿರಲ್ವಾ, ಅದರ ಒಂದು ಬಲಭಾಗದಲ್ಲಿ ಈ ಒಂದು ಅಥವಾ ಕೆಳಭಾಗದಲ್ಲಿ ಈ ಒಂದು ಉದ್ಯಾನವನವನ್ನು ಮಾಡಿದ್ದಾರೆ. ಈ ಒಂದು KRS ಡ್ಯಾಮ್ ಯಾರ್ಯಾರು ನೋಡಕ್ಕೆ ಹೋಗ್ತೀರಾ, ಬೃಂದಾವನ ಗಾರ್ಡನ್ ಅನ್ನು ಕೂಡ 100% ನೋಡಿರ್ತೀರಾ. ಈ ಒಂದು ಬೃಂದಾವನ ಗಾರ್ಡನ್ ಅನ್ನ ಅಥವಾ ಬೃಂದಾವನ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂತ ಅಂದರೆ ಸರ್ ಮಿರ್ಜಾ ಇಸ್ಮಾಯಿಲ್ ಎಂಬತಕ್ಕಂಥ ವ್ಯಕ್ತಿ. ಮಿರ್ಜಾ ಇಸ್ಮಾಯಿಲ್ ಎಂಬತಕ್ಕಂಥ ಒಂದು ಮೈಸೂರಿನ ದಿವಾನರು ಅಂತ. ಹಾಗಾಗಿ ಒಂದನೇ ಹೇಳಿಕೆ ಸರಿ. ಎರಡನೇ ಹೇಳಿಕೆ ನೋಡಿ, ಅವರು ಮೈಸೂರಿನಲ್ಲಿ ಕೈಗಾರಿಕೀಕರಣ ಮತ್ತು ನಗರ ಯೋಜನೆಗೆ ಉತ್ತೇಜನವನ್ನು ನೀಡಿದರು ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ ಇದು ಕೂಡ ಸರಿ. ಮೈಸೂರಿನಲ್ಲಿ ಕೈಗಾರಿಕೀಕರಣ ಅಂದರೆ ಇಂಡಸ್ಟ್ರಿಯಲೈಸೇಷನ್ ಮತ್ತು ಇಲ್ಲಿ ಅರ್ಬನ್ ಪ್ಲಾನಿಂಗ್ಗೆ ಇವರೇನು ಮಾಡಿದರು, ಸಪೋರ್ಟನ್ನು ಮಾಡಿದರು ಅಂತ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಇಲ್ಲಿ ಸರಿಯಾಗುತ್ತೆ. ಅದೇ ರೀತಿ ಮೂರನೇ ಹೇಳಿಕೆ ನೋಡಿ, ಅವರು ಮೈಸೂರಿನ ಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡಿದರು. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದ್ದೀನಿ, ಸಿ ರಂಗಾಚಾರ್ಯರು ಎಂಬತಕ್ಕಂಥ ವ್ಯಕ್ತಿ
ಚಾಮರಾಜ ಒಡೆಯರು 10ನೇ ಚಾಮರಾಜ ಒಡೆಯರ ಒಂದು ಕಾಲದಲ್ಲಿ ಈ ಒಂದು ಮೈಸೂರು ಪ್ರತಿನಿಧಿ ಸಭೆ ಅಥವಾ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ 3ನೇ ಹೇಳಿಕೆ ತಪ್ಪಾಗ್ತದೆ. 1, 2 ಮತ್ತು 3 ಇದು ಹೇಳಿಕೆ ತಪ್ಪು, ಇದು ಹೇಳಿಕೆ ತಪ್ಪು, ಇದು ಹೇಳಿಕೆ ತಪ್ಪು. ಓನ್ಲಿ 1 and 2 1 ಮತ್ತು 2 ಮಾತ್ರ ಸರಿ ಆಗತ್ತೆ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಇದು ಕೊನೆಯ ಪ್ರಶ್ನೆ. ನಾನು ಈಗಾಗಲೇ ಏನು ಹೋಮ್ವರ್ಕ್ ಕ್ವಶನ್ ಅನ್ನ ಹೇಳಿದ್ದೇನೆ. ಏನಪ್ಪ ಹೋಮ್ವರ್ಕ್ ಕ್ವಶನ್ ಅಂತ ಅಂದ್ರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ಆ ಒಂದು ವರ್ಷವನ್ನು ನೀವು ಏನು ಮಾಡಬೇಕು, ಕಮೆಂಟ್ ಮಾಡಬೇಕು. ಯಾರು ಕಮೆಂಟ್ ಮಾಡ್ತೀರಾ ನೋಡೋಣ. ಓಕೆನಾ. ಈಗ ನೋಡಿ ಕೊನೆಯ ಪ್ರಶ್ನೆ ಏನಿದೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಅಂತ ಕರೀತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಏನಿದೆ 1940ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಆಯಿತು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನೀವೇನಾದ್ರೂ ಮೆಜೆಸ್ಟಿಕ್ ಇಂದ ಸ್ವಲ್ಪ ಹಿಂದೆ ಬಂದ್ರಿ ಅಂತ ಅಂದ್ರೆ ನಿಮಗೆ ಈ ಒಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನ ಒಂದು ಏನು MG ರೋಡ್ ನಿಯರ್ ಅಲ್ಲಿ ಇದು ಸಿಗುತ್ತೆ ನಿಮಗೆ. ಈ ಒಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನ ಒಂದು ಕೇಂದ್ರ ಕಚೇರಿ ಇದು ಸ್ಥಾಪನೆ ಆಗಿದ್ದು ಯಾವಾಗ, 1940ರಲ್ಲಿ. ಯಾರಪ್ಪ ಅಂತಂದ್ರೆ ಮಿರ್ಜಾ ಇಸ್ಮಾಯಿಲ್ ಎಂಬತಕ್ಕಂಥವ್ರು ದಿವಾನರು ಆಳ್ವಿಕೆ ಮಾಡಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು HAL ಅನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಇದನ್ನು ವಾಲ್ಚಂದ್ ಹೀರಾಚಂದ್ ಅವರು ಸ್ಥಾಪನೆ ಮಾಡಿದರು. ಇದರ ಸ್ಥಾಪಕರು ಯಾರು, ವಾಲ್ಚಂದ್ ಹೀರಾಚಂದ್ ಎಂಬತಕ್ಕಂಥವ್ರು. ವಾಲ್ಚಂದ್ ಹೀರಾಚಂದ್ ಎಂಬತಕ್ಕಂಥವ್ರು ಸ್ಥಾಪನೆ ಮಾಡ್ತಾರೆ. ಬಟ್ ಏನ್ ಕೇಳಿದ್ದಾರೆ ನೋಡಿ, ಇದು ಜಯಚಾಮರಾಜ ಒಡೆಯರ ಆಳ್ವಿಕೆಯಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ, ಸ್ಥಾಪನೆ ಆಯಿತು ಅಂತ. ಇದು ಕೂಡ ಸರಿ. ಹಾಗಾಗಿ 1, 2, 3 ಹೇಳಿಕೆಯಲ್ಲಿ ಸರಿ ಆಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಈಗ ನೋಡಿ, ಮಿರ್ಜಾ ಇಸ್ಮಾಯಿಲ್ಗೆ ಸಂಬಂಧಪಟ್ಟಂತೆ ಮೂಲವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ. ಯಾಕೆ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತೆ ಇಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಇವರಿಗೂ ಕೂಡ ಸರ್ ಎಂಬತಕ್ಕಂಥ ಬಿರುದು ಸಿಕ್ಕಿತ್ತು. ಸರ್ ಎಂಬತಕ್ಕಂಥ ಬಿರುದು ಸಿಕ್ಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ, ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಅವರ ಫೋಟೋನ ನೋಡ್ಕೊಂಬಿಡಿ. ಇವರೇ ಮಿರ್ಜಾ ಇಸ್ಮಾಯಿಲ್. ಓಕೆನಾ, ಫೋಟೋ ನೋಡ್ಕೊಂಬಿಡಿ. ಯಾಕೆಂದ್ರೆ ತುಂಬಾ ವಿದ್ಯಾರ್ಥಿಗಳು ಈ ಒಂದು ಫೋಟೋನ ನೋಡಿರ್ತೀರಾ, ಬಟ್ ಇವರೇ ಮಿರ್ಜಾ ಇಸ್ಮಾಯಿಲ್ ಅಂತ ಗೊತ್ತಿರೋದಿಲ್ಲ. ಅದಕ್ಕಾಗಿ ಫೋಟೋ ಕೂಡ ತಂದುಬಿಟ್ಟಿದ್ದೇನೆ. ವಿಶ್ವೇಶ್ವರಯ್ಯನವರ ಫೋಟೋ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಬಟ್ ಮಿರ್ಜಾ ಇಸ್ಮಾಯಿಲ್ ಅವರ ಫೋಟೋ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ. ಓಕೆನಾ. ಈಗ ಬನ್ನಿ, ಮಿರ್ಜಾ ಇಸ್ಮಾಯಿಲ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀನಿ. ಇವರ ಪೂರ್ಣ ಹೆಸರು ನೋಡಿ, ಸರ್ ಮಿರ್ಜಾ ಮೊಹಮ್ಮದ್ ಇಸ್ಮಾಯಿಲ್ ಎಂಬತಕ್ಕಂಥದ್ದು ಇವರ ಪೂರ್ಣ ಹೆಸರು. 1883ರಲ್ಲಿ ಜನಿಸ್ತಾರೆ. ಬೆಂಗಳೂರು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಇವರು ಜನ್ಮಸ್ಥಳವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಮೈಸೂರು ಸಂಸ್ಥಾನದ ಪ್ರಮುಖ ಆಡಳಿತಗಾರರಲ್ಲಿ ಒಬ್ಬರಾಗಿದ್ದರು ಅಂತಲೂ ಕೂಡ ಇವರನ್ನ ಕರೀತಾರೆ. ನೆಕ್ಸ್ಟ್, ಆಧುನಿಕ ಬೆಂಗಳೂರಿನ ಶಿಲ್ಪಿ ಅಂತ ಕರೀತಾರೆ. ಮೈಸೂರಿನ ಶಿಲ್ಪಿ ಅಂತ ಬಂದಾಗ ಇದು ಯಾರಪ್ಪ ಅಂತ, ಸರ್ ಎಂ ವಿಶ್ವೇಶ್ವರಯ್ಯ. ಮೈಸೂರಿನ ಶಿಲ್ಪಿ ಅಂತ ಬಂದಾಗ, ಅದೇ ಬೆಂಗಳೂರಿನ ಶಿಲ್ಪಿ ಅಂತ ಬಂದಾಗ ಮಿರ್ಜಾ ಇಸ್ಮಾಯಿಲ್. ಇಬ್ಬರು ಕೂಡ ತುಂಬ ಇಂಪಾರ್ಟೆಂಟು, ಎರಡು ಕೂಡ ಹೇಳಿದ್ದೀನಿ. ಓಕೆನಾ. ನೆಕ್ಸ್ಟ್ ನೋಡಿ, ಮೈಸೂರು ದಿವಾನರಾಗಿ ಮಾಹಿತಿ ಕೊಟ್ಟಿದ್ದಾರೆ. 1926ರಲ್ಲಿ ಮೈಸೂರು ಸಂಸ್ಥಾನದ 24ನೇ ದಿವಾನರಾಗಿ ನೇಮಕಗೊಂಡರು. 1926ರಿಂದ 41ರವರೆಗೆ ಮೈಸೂರಿನ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿದರು. ನೆಕ್ಸ್ಟ್ 3ನೇ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ಇವರು ಕಾರ್ಯವನ್ನು ನಿರ್ವಹಣೆ ಮಾಡಿದರು. ನೆಕ್ಸ್ಟ್ ಕೊನೆಯದಾಗಿ ನೋಡಿ, ಕೈಗಾರಿಕೆ, ಶಿಕ್ಷಣ, ನಗರಾಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು. ಆಡಳಿತದಲ್ಲಿ ದಕ್ಷತೆ ಆಗಿರ್ಬೋದು, ಪ್ರಾಮಾಣಿಕತೆಗೆ ಹೆಸರುವಾಸಿ ಆಗಿದ್ದರು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಕೊನೆಯದಾಗಿ ನೋಡಿ, ಮೈಸೂರು ನಂತರದ ಸೇವೆ ನೋಡಿ, 1941ರಲ್ಲಿ ಮೈಸೂರು ದಿವಾನ ಎಂಬತಕ್ಕಂಥ ಹುದ್ದೆಯಿಂದ ನಿವೃತ್ತರಾದರು. 42ರಿಂದ 46ರವರೆಗೆ ಜೈಪುರ ಸಂಸ್ಥಾನದ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿದರು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ 1946ರಿಂದ 47ರಲ್ಲಿ ಹೈದರಾಬಾದ್ನ ಸಂಸ್ಥಾನದ ದಿವಾನರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದರು. ನೋಡಿ ವಿದ್ಯಾರ್ಥಿಗಳೇ, ಹೈದರಾಬಾದ್ ಸಂಸ್ಥಾನ ಮತ್ತು ಮೈಸೂರು ಸಂಸ್ಥಾನಕ್ಕೆ ದಿವಾನರಾಗಿ ಆಳ್ವಿಕೆ ಮಾಡಿದಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದರೆ ಬೇರೆ ಯಾರೂ ಅಲ್ಲ, ಇಲ್ಲಿ ಮಿರ್ಜಾ ಇಸ್ಮಾಯಿಲ್ ಎಂಬತಕ್ಕಂಥವರ ಹೆಸರು ಮೊದಲ ಸ್ಥಾನದಲ್ಲಿ ಬರುತ್ತೆ. ಅದಕ್ಕಾಗಿ ನೆನಪಿಟ್ಕೋಬೇಕು, ಹೈದರಾಬಾದ್ ಸಂಸ್ಥಾನದ ದಿವಾನರಾಗಿ ಮತ್ತು ಇಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿ ಸೇವೆ ಸಲ್ಲಿಸಿದ ಏಕೈಕ ವ್ಯಕ್ತಿ ಯಾರಪ್ಪ ಅಂತ ಅಂದರೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಎಂಬತಕ್ಕಂಥವ್ರು. ಇದು ಗೊತ್ತಾಯ್ತಾ. ನೆಕ್ಸ್ಟ್ ಕೊನೆಯದಾಗಿ ನೋಡಿ, ಆಡಳಿತ ಮತ್ತು ನಗರಾಭಿವೃದ್ಧಿಗೆ ವಿಶಿಷ್ಟ ಕೊಡುಗೆಗಳನ್ನು ಇವರು ನೀಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ದೇಶದ 3 ಪ್ರಮುಖ ಸಂಸ್ಥಾನಗಳಲ್ಲಿ ದಿವಾನರಾಗಿದ್ದ ಅಪರೂಪದ ಆಡಳಿತಗಾರ ಯಾರಪ್ಪ ಅಂತ ಅಂದರೆ ಇವರು ಬೇರೆ ಯಾರು ಅಲ್ಲ, ಮಿರ್ಜಾ ಇಸ್ಮಾಯಿಲ್ ಎಂಬತಕ್ಕಂಥ ವ್ಯಕ್ತಿ. ಅವರ ಫೋಟೋನ ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಓಕೆನಾ. ಈಗ ನೋಡಿ, 1942-46ರಲ್ಲಿ ಜೈಪುರ ಸಂಸ್ಥಾನದ ದಿವಾನರು. ಜೈಪುರ ಎಲ್ಲಿ ಬರುತ್ತೆ, ಇದು ಗುಜರಾತ್ನಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಮೈಸೂರು ಎಲ್ಲಿ ಕಂಡುಬರುತ್ತೆ, ಕರ್ನಾಟಕದಲ್ಲಿ ಕಂಡುಬರುತ್ತೆ. ಹೈದರಾಬಾದಲ್ಲಿ ಕಂಡುಬರುತ್ತೆ, ತೆಲಂಗಾಣದಲ್ಲಿ ಕಂಡುಬರುತ್ತೆ. ಇಲ್ಲೂ ಕೂಡ ಆಳ್ವಿಕೆ ಮಾಡಿದ್ದಾರೆ, ಇಲ್ಲೂ ಕೂಡ ಆಳ್ವಿಕೆ ಮಾಡಿದ್ದಾರೆ, ಇಲ್ಲೂ ಕೂಡ ಆಳ್ವಿಕೆ ಮಾಡಿದ್ದಾರೆ.
ನೋಡಿ ವಿದ್ಯಾರ್ಥಿಗಳೇ, ತುಂಬ ಇಂಪಾರ್ಟೆಂಟು. ಮಿರ್ಜಾ ಇಸ್ಮಾಯಿಲ್ ಎಂಬತಕ್ಕಂಥವ್ರ ಹೆಸರು ನೀವು ಕೇಳಿರ್ತೀರ, ಬಟ್ ಅವ್ರು ಇವರೇ ಅಂತ ಗೊತ್ತಾಗೋದಿಲ್ಲ. ಅವರು ನಮ್ಮ ಒಂದು ಕರ್ನಾಟಕಕ್ಕೆ ಅತ್ಯಂತ ಹೆಚ್ಚಿನದಾಗಿ ಬೆಂಗಳೂರಿನ ಶಿಲ್ಪಿ ಅಂತಲೇ ಇವರನ್ನು ಕರೀತಾರೆ. ಬೆಂಗಳೂರಿಗೆ ಅತ್ಯಂತ ಹೆಚ್ಚಿನದಾಗಿ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಗಿರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿರ್ಬೋದು, ಮತ್ತು ಇಲ್ಲಿ ನೆಕ್ಸ್ಟ್ ಕೆಲವೊಂದು ಕೈಗಾರಿಕೆಗಳು ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಇವರೇನು ಮಾಡಿದ್ದಾರೆ, ಫೌಂಡ್ ಆಗೋದಲ್ಲಿ ಅಥವಾ ಸ್ಥಾಪನೆ ಮಾಡೋದ್ರಲ್ಲಿ ಏನಪ್ಪ ಅಂತ ಅಂದರೆ ಕೈಯನ್ನು ಜೋಡಿಸಿದ್ದಾರೆ ಅಂತ. ಅದಕ್ಕಾಗಿ ಗೊತ್ತಿರಬೇಕು. ಇವರ ಸಂದರ್ಭದಲ್ಲಿ ನಾಲ್ಕನೇ ಕೃಷ್ಣರಾಜ ಒಡೆಯರು ಇವರೇನು ಮಾಡ್ತಾಯಿದ್ರು, ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಇವರ ಹೆಸರು ಕೂಡ ನಿಮಗೆ ಗೊತ್ತಿರಬೇಕು. ಇಷ್ಟು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂಥ ಮಾಹಿತಿ. ನಿಮಗೇನಾದರೂ ಇವತ್ತಿನ ತರಗತಿ ಇಷ್ಟ ಆದರೆ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು. ಅದಾದ ಬಳಿಕ ಯಾರಾದರೂ ಕೋರ್ಸ್ ತಗೊಳ್ಳೋರಿದ್ರೆ ಇನ್ನೊಂದ್ಸಲಿ ಸ್ಕ್ರೀನ್ಶಾಟ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಏನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ, ಅಲ್ಲಿ ಜಾಯಿನ್ ಆಗಿ. ಓಕೆನಾ. ಬ್ಯಾಚ್ ಪ್ರೈಸ್ ಬಂದುಬಿಟ್ಟು 501 ರೂಪಾಯಿ ಇರುತ್ತೆ. ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಮತ್ತು IISc ಯಾವಾಗ ಸ್ಥಾಪನೆ ಆಯಿತು ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.